ಸನ್ಸ್ಕ್ರೀನ್ ಲೋಷನ್ ಅನ್ನು ಯೂಸ್ ಮಾಡ್ತೀರಾ? ಯಾವ ಸನ್ಸ್ಕ್ರೀನ್ ಅನ್ನು ಯೂಸ್ ಮಾಡ್ತೀರಾ ಅಂತ? ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಇದು ಚೆನ್ನಾಗಿದೆ, ಅವ್ರು ಇದನ್ನ ಹೇಳಿದ್ರು ಇವ್ರು ಅದನ್ನ ಹೇಳಿದ್ರು, ಪ್ಲೀಸ್ ನೆವರ್ ಡೂ ದಟ್. ನಾನು ಅದು ನಿಮಗೂ ಅದನ್ನೇ ಹೇಳ್ತೀನಿ. ಬೇರೆ ಹೀರೋಯಿನ್ಸ್ ನೋಡಿದಾಗ ಅಥವಾ ಬೇರೆ ಆಕ್ಟರ್ಸ್ ನೋಡಿದಾಗ ಇವ್ರಿಗೆ ಹಚ್ತಾರೆ, ಇಷ್ಟು ಚೆನ್ನಾಗಿ ಕಾಣ್ತಾರೆ ಅಂತ ಅನ್ಕೊಂತೀವಿ. ನಿಮ್ಮ ಸ್ಕಿನ್ ಟೈಪ್ ಏನಂತ ನಿಮಗೆ ಗೊತ್ತಾಗಬೇಕು. ಫಸ್ಟ್ ಡಾಕ್ಟರ್ ಹತ್ರ ಹೋದಾಗ ಎಲ್ಲಿ ಡ್ರೈ ಇದೆ ಅದನ್ನೆಲ್ಲ ಅವ್ರು ನೀಟಾಗಿ ಬ್ರೀಫ್ ಮಾಡ್ತಾರೆ ನಿಮಗೆ. ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತೀರಾ, ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತೀರಾ ಅಂತ? ನೋ ಐ ನೆವರ್ ಎವರ್ ಗೋ ಟು ಪಾರ್ಲರ್ ಕಾನ್ಸೆಪ್ಟ್ಸ್. ನನ್ನ ಮನೆ ರೆಮಿಡೀಸೇ ಜಾಸ್ತಿ. ನೀವಾಗಲೇ ಮಾತಾಡ್ತಾ ಹೇಳ್ತಾರೆ ನಂದೊಂದು ಬೇಬಿ ಸ್ಕಿನ್ ಟೈಪ್ ಅಂತ ಹೇಳ್ಬಿಟ್ಟು, ಅಂದರೆ ಆಯಿಲಿ ಸ್ಕಿನ್ ಇರುತ್ತಾ ಅಥವಾ ಡ್ರೈ ಸ್ಕಿನ್ ಇರುತ್ತಾ ಅಥವಾ ಕಾಂಬಿನೇಷನ್ ಸ್ಕಿನ್ ಇದೆಯಾ ಅಂತ. ಇನ್ ಕೇಸ್ ನೀವಾಗಲೇ ಹೇಳಿದ್ರಿ ಕೂಡ ಲೈಕ್ ಸನ್ಸ್ಕ್ರೀನ್ ಲೋಷನ್ ಅನ್ನು ಯೂಸ್ ಮಾಡ್ತೀರಾ, ಯಾವ ಸನ್ಸ್ಕ್ರೀನ್ ಅನ್ನು ಯೂಸ್ ಮಾಡ್ತೀರಾ ಅಂತ? ಓಕೆ, ಇಲ್ಲ ನಂದು ಸ್ವಲ್ಪ ಕಾಂಬಿನೇಷನ್ ಸ್ಕಿನ್ನು. ಟೀಝೋನ್ ಆಯಿಲ್ ಇರುತ್ತೆ ಯೂಶಲಿ ನಂದು, ಓಝೋನ್ ಮಾತ್ರ ನನ್ನ ಡ್ರೈ ಇದೆ, ಸ್ವಲ್ಪ ನಾರ್ಮಲ್ ಸ್ಕಿನ್ ಇರುತ್ತೆ. ಸೊ ಕಾಂಬಿನೇಷನ್ನೇ ನಂದು. ನಾನು ಡಾಕ್ಟರ್ ಕನ್ಸಲ್ಟ್ ಮಾಡ್ತೀನಿ ನನ್ನ ಇದಕ್ಕೆ. ಅಂದರೆ ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಇದು ಚೆನ್ನಾಗಿದೆ, ಅವ್ರು ಇದನ್ನು ಹೇಳಿದ್ರು ಇವ್ರು ಅದನ್ನು ಹೇಳಿದ್ರು, ಪ್ಲೀಸ್ ನೆವರ್ ಡೂ ದಟ್. ನಾನು ಅದು ನಿಮಗೂ ಅದನ್ನೇ ಹೇಳ್ತೀನಿ. ಓಕೆ, ಇವಾಗ ನಾನು ಇದನ್ನು ಹೇಳಿದೆ ಅಂದ ತಕ್ಷಣ ಓಕೆ ಇವ್ರು ಇದನ್ನು ಹಚ್ತಾರೆ, ಇಷ್ಟು ಚೆನ್ನಾಗಿದ್ದಾರೆ, ನಾವು ಅದನ್ನು ಹಚ್ಚೋಣ, ಪ್ಲೀಸ್ ನೆವರ್ ಡೂ ದ್ಯಾಟ್. ನಾನು ಆ ಥರ ಮಿಸ್ಟೇಕ್ಸ್ನ ಮಾಡಿದ್ದೀನಿ. ವೆನ್ ನಮಗೆ ಗೊತ್ತಿಲ್ಲದೆ ಇದ್ದಾಗ ನಾವು ಅದನ್ನು ನಾವು ಇವಾಗ ಬೇರೆ ಹೀರೋಯಿನ್ಸ್ ನೋಡಿದಾಗ ಅಥವಾ ಬೇರೆ ಆ್ಯಕ್ಟರ್ಸ್ ನೋಡಿದಾಗ ಇವ್ರಿಗೆ ಹಚ್ತಾರೆ, ಇಷ್ಟು ಚೆನ್ನಾಗಿ ಕಾಣ್ತಾರೆ ಅಂತ ಅನ್ಕೊತೀವಿ. ಇಲ್ಲ, ಬಟ್ ಫಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ನಿಮ್ಮ ಸ್ಕಿನ್ ಟೈಪ್ ಏನಂತ ನಿಮಗೆ ಗೊತ್ತಾಗಬೇಕು ಫಸ್ಟು. ಸೊ ಇವಾಗ ನನಗೂ ಮುಂಚೆ ನಾನು ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಕಾಂಬಿನೇಷನ್ ನಂಗೆ ಗೊತ್ತಿರಲಿಲ್ಲ. ಸೊ ಒನ್ಸ್ ನಾನು ಡಾಕ್ಟರ್ ಹತ್ರ ಹೋದಾಗ ಎಲ್ಲಿ ಡ್ರೈ ಇದೆ, ಅಂಡರ್ ಐ ಡ್ರೈ ಇದೆಯಾ, ಓಝೋನ್ ಡ್ರೈ ಇದೆಯಾ, ಟೀ ಝೋನ್ ಡ್ರೈ ಇದೆಯಾ, ಆಯಿಲ್ ಇದೆಯಾ, ಅದನ್ನೆಲ್ಲ ಅವ್ರು ನೀಟಾಗಿ ಬ್ರೀಫ್ ಮಾಡ್ತಾರೆ ನಿಮಗೆ. ಸೊ ಆವಾಗ ನೀವು ಅವ್ರು ಕೊಡೋ ಅಂಥದ್ದು ಅಂತ ಹಚ್ಕೊಂಡ್ರೆ ದಟ್ ಈಸ್ ವೆರಿ ಬೆಟರ್ ಅಂತ ನನಗೆ ಅನಿಸುತ್ತೆ. ಮಾತಾಡ್ತಾ ಹೇಳ್ತಾ ಇದ್ರಿ ನೀವು ಎಲ್ಲ ಮೇಕಪ್ ಎಲ್ಲ ಬಗ್ಗೆ ಮಾತಾಡ್ತಾ, ಹೇರ್ ಕೇರ್ ರುಟೀನ್ ಹೆಂಗಿರುತ್ತೆ ಅಂತ, ಆ್ಯಂಡ್ ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತೀರಾ ಅಂತ? ಸ್ವಲ್ಪ ನನ್ನ ಹೇರ್ ಕೇರ್ ರುಟೀನ್ ಬ್ಯಾಡ್ ಆಗಿದೆ. ಬಿಕಾಸ್ ಐ ಲವ್ ಮೈ ಹೇರ್. ನನಗೆ ತುಂಬ ಉದ್ದ ಕೂದಲೆಂದರೆ ಇಷ್ಟ, ಜಡೆ ಹಾಕೊಳ್ಳೋದು ಇಷ್ಟ, ಟ್ರೆಡಿಷ್ನಲ್ ಹೇರ್ ಸ್ಟೈಲ್ ಮಾಡೋದಕ್ಕೆಲ್ಲ ತುಂಬಾ ಇಷ್ಟ. ಬಟ್ ನಾನು ಏನಂದರೆ ನನ್ನದು ಹೇರ್ ನನ್ನ ಮಾತು ಕೇಳಲ್ಲ, ನನ್ನ ಸ್ಕಿನ್ ನನ್ನ ಮಾತು ಕೇಳುತ್ತೆ ಪಾಪ, ಬಟ್ ನನ್ನ ಹೇರ್ ಮಾತು ಕೇಳಲ್ಲ ಸ್ವಲ್ಪ. ಹಾಗಾಗಿ ನಾನು ಏನೂ ಚಾನ್ಸ್ ತೊಗೊಳ್ಳಲ್ಲ. ಏನಾದರೂ ಎಕ್ಸ್ಟ್ರಾ ಏನಾದರೂ ಹಚ್ಕೊಂಡೆ ಅಂದರೆ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ಸೊ ನಾನು ಏನೂ ಟ್ರೈ ಮಾಡಲ್ಲ ಗೊತ್ತಾ. ಇವಾಗ ಫಾರ್ ಎಕ್ಸಾಂಪಲ್ ವಿ ವಿಲ್ ಗೋ ಹೇರ್ ವಾಶ್ಗೆ ಅಥವಾ ಹೇರ್ ಸ್ಪಾಗೆಲ್ಲ ಹೋಗ್ತೀವಿ, ಅವ್ರು ಏನಾದರೂ ಹೇಳ್ತಾರೆ, ಹೌದು ಕೇಳ್ತೀನಿ ನಾನು, ಹೌದಾ ಏನು ಹಚ್ಕೋಬೇಕು ಏನು ಅಂತ, ಬಟ್ ನಾನೇನು ಹಚ್ಕೊಳ್ಳಲ್ಲ. ದ ಓನ್ಲಿ ರೀಸನ್ ಈಸ್ ನನ್ನ ಕೂದಲು ಪಾಪ ನನ್ನ ಮಾತೇ ಕೇಳಲ್ಲ, ಅಷ್ಟು ಬೇಗ ಹೇರ್ ಫಾಲ್ ಸ್ಟಾರ್ಟ್ ಆಗಿಬಿಡತ್ತೆ ಅದಕ್ಕೆ. ಹಾಗಾಗಿ ನಾನು ಅದಕ್ಕೇನು ಜಾಸ್ತಿ ಮಾಡೋಕ್ಕೋಗಲ್ಲ. ಏನು ನಾನು ಇಷ್ಟು ದಿನದಿಂದ ನನ್ನ ಸ್ಕಿನ್ ಆಗಲಿ ಹೇರ್ ಆಗಲಿ ಇದೂ ಅಷ್ಟೇ, ನಾನು ಚಿಕ್ಕ ವಯಸ್ಸಿಂದ ಏನು ಯೂಸ್ ಮಾಡ್ತಿದ್ದೀನೋ ನಾನು ಈಗಲೂ ಅದನ್ನೇ ಯೂಸ್ ಮಾಡ್ತಿರೋದು. ನಾವು ಇವಾಗ ಓಕೆ ನಾವು ದೊಡ್ಡವರಾಗಿದ್ದೀವಿ ಅಥವಾ ನಾವು ಹೋಗಬೇಕು, ಅದು ಜಾಸ್ತಿ ಸ್ವಲ್ಪ ಐಫೈದು ಯೂಸ್ ಮಾಡಬೇಕು, ಸಾಕು ಇದು ಬೇಡ ಅದು ಬೇಡ ಆ ಥರ ಎಲ್ಲ ಯಾವತ್ತೂ ಐ ನೆವರ್ ಡಿಡ್. ಹೇರ್ ಆ್ಯಂಡ್ ಸ್ಕಿನ್ ಬಗ್ಗೆ ಮಾತ್ರ ನಾನು ಸೋಪ್ ಆಗಲಿ ಅಥವಾ ನನ್ನ ಶಾಂಪೂ ಆಗಲಿ ನಾನು ಏನು ಯೂಸ್ ಮಾಡ್ತಿದ್ದೀನೋ ಅದನ್ನೇ ಯೂಸ್ ಮಾಡ್ತಿರೋದು. ಕ್ರೀಮ್ಸ್ ಎಲ್ಲ ಸ್ವಲ್ಪ ಆ್ಯಡ್ ಆನ್ ಮಾಡಿದ್ದೀನಿ, ಬಿಕಾಸ್ ಅವಾಗ ಏನು ಅಷ್ಟು ಗೊತ್ತಿರಲಿಲ್ಲ, ಇವಾಗ ಸ್ವಲ್ಪ ಅದ್ರ ಬಗ್ಗೆ ಗೊತ್ತು. ಬಟ್ ನಾನು ಡಾಕ್ಟರ್ ಕನ್ಸಲ್ಟ್ ಮಾಡಿನೇ ನಾನು ಅದನ್ನು ತೊಗೊಂಡಿರೋದು. ಈಗ ಪೂಜಾ ಅವ್ರ ಕ್ಯಾರೆಕ್ಟರ್ ಬಿಟ್ಬೇಡ, ಆಶಾ ಅವರಾಗಿ ಸ್ಕಿನ್ ಕೇರ್ನ ಮಾಡೋದಾದರೆ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತೀರಾ ಅಥವಾ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತೀರಾ ಅಂತ? ಓಕೆ, ನೋ ಐ ನೆವರ್ ಎವರ್ ಗೋ ಟು ಪಾರ್ಲರ್ ಕಾನ್ಸೆಪ್ಟ್ಸ್. ನನ್ನ ಮನೆ ರೆಮಿಡೀಸೇ ಜಾಸ್ತಿ. ಬಿಕಾಸ್ ಆವಾಗ ಅಮ್ಮಂದ್ರೆ ಏನೇನು ಮಾಡಿಕೊಟ್ಟಿದ್ರು ಅದೇ ವರ್ಕ್ ಆಗೋದು ಅಂತ ಅದನ್ನೇ ಮಾಡ್ತಾ ಇರ್ತೀನಿ ಯಾವಾಗಲೂ. ಈಗ ಫಾರ್ ಎಕ್ಸಾಂಪಲ್ ಇದು ಕಡಲೆ ಹಿಟ್ಟು, ಮೊಸರು ಮತ್ತು ರಾ ಮಿಲ್ಕು ಅಥವಾ ಏನೋ ಟೊಮ್ಯಾಟೊ ಸ್ಕ್ರಬ್ಬು ಮತ್ತು ಇದು ಏನೋ ಪೈನಾಪಲ್ ಸ್ಕ್ರಬ್ಬು, ಅದೆಲ್ಲ ನಾನು ಮನೇಲೇ ಮಾಡ್ಕೊತೀನಿ. ನಾನು ಫ್ರೀ ಇದ್ದಾಗೆಲ್ಲ ಮನೇಲೇ ಜಾಸ್ತಿ ಅದನ್ನೇ ಟ್ರೈ ಮಾಡ್ತೀನಿ. ಇಫ್ ನಾನು ಸಲೂನ್ಸ್ಗೂ ಫೇಸ್ ಕ್ಲೀನಪ್ ಇದಕ್ಕೆ ಹೋದರೆ ಐ ಆಲ್ವೇಸ್ ಪ್ರಿಫರ್ ಫ್ರೂಟ್ಸ್ದೆ, ಬಿಕಾಸ್ ನ್ಯಾಚುರಲ್ ಆಗಿರುತ್ತೆ. ಸೊ ಏನು ನಮಗೆ ಕೆಮಿಕಲ್ಸ್ ಬೀಳಲ್ಲ ಅಂತ. ಆ್ಯಸ್ ಆಫ್ ನಾವು ತನಕ ನಾನು ಚೆನ್ನಾಗೇ ಮೇಂಟೈನ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಸೊ ಅದಕ್ಕೆ ಇವಾಗಲೂ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿಮ್ಮ ಫಾಲೋವರ್ಸ್ಗಾಗಿರ್ಬೋದು, ಅಭಿಮಾನಿಗಳಿಗಾಗಿರ್ಬೋದು, ಯಾವುದಾದ್ರೂ ಒಂದು ಹೋಮ್ ರೆಮಿಡಿನ ಟಿಪ್ಪಾಗಿ ಹೇಳೋದಾದರೆ? ಓಕೆ, ಸ್ಕಿನ್ ಕೇರ್ ಬಗ್ಗೆ ಅಲ್ವಾ? ಓಕೆ, ಯೂಶಲಿ ಅಮ್ಮ ಅದು ಇದೂ ಮನೆ ಅಮ್ಮನಿಂದನೇ ಬಂದಿದ್ದು. ಯೂಶಲಿ ನಾನಾಗಲಿ ನನ್ನ ಅಣ್ಣ ಆಗಲಿ ಅಥವಾ ನಮ್ಮಮ್ಮ ಆಗಲಿ ಫೇಸ್ ಪಿಂಪಲ್ಸ್ ಆದರೆ ಅಥವಾ ಏನಾದರೂ ಡ್ರೈ ಅಂತ ಅನಿಸ್ತು ತುಂಬ, ಈಗ ಯೂಶಲಿ ನಾವು ಡೈಲಿ ಮೇಕಪ್ ಹಾಕ್ತಾ ಇರ್ತೀವಿ, ಸ್ಕಿನ್ ಡ್ರೈ ಆಟೋಮೆಟಿಕಲಿ ಆಗೇ ಆಗುತ್ತೆ. ನಾವು ಎಷ್ಟೇ ಮಾಡ್ತೀವಿ ಅಂದ್ರೂ, ಬಿಕಾಸ್ ನಾವು ಒಂದು 24 hours ಒಂದು 9 to 10 hours ನಾವು ಮೇಕಪ್ ಇಟ್ಕೊಂಡೇ ಇರ್ತೀವಿ ಮುಖದಲ್ಲಿ. ಸೊ ಹಂಗಾಗಿ ಸ್ಕಿನ್ ಆಟೋಮೆಟಿಕಲಿ ಡ್ರೈ ಆಗೇ ಆಗುತ್ತೆ.
ಸೊ ನಾನು ಯೂಶಲಿ ಏನು ಮಾಡ್ತೀನಿ ಅಂದರೆ ಮನೆಗೆ ಹೋದ ತಕ್ಷಣ ಕೆನೆ ಮತ್ತು ಅರಿಶಿನ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಅಪ್ಲೈ ಮಾಡಿಬಿಡ್ತೀನಿ. ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಡ್ತೀನಿ ಅಷ್ಟೇ. ಒಂದು ಹಾಫ್ ಆನ್ ಅವರ್ ಬಿಟ್ಟು ಐ ವಿಲ್ ವಾಶ್ ಮೈ ಫೇಸ್. ಏನು ಸೋಪ್ ಗೀಪ್ ಏನು ಯೂಸ್ ಮಾಡಲ್ಲ, ಹಂಗೆ ವಾಶ್ ಮಾಡ್ತೀನಿ. ಅದು ಆಯಿಲ್ನೆಸ್ ಹಂಗೆ ಇರುತ್ತೆ ಆಬ್ವಿಯಸ್ಲಿ. ವೆನ್ ನೀವು ನೆಕ್ಸ್ಟ್ ಡೇ ಹೆಡ್ ಬಾತಿಗೆ ಹೋಗ್ತೀನಿ ಅಂದಾಗ ಯು ಹ್ಯಾವ್ ಟು ಯೂಸ್ ದಟ್. ಇಲ್ಲಾಂದರೆ ಹೇರೆಲ್ಲ ಅದು ಆಬ್ವಿಯಸ್ಲಿ ಅಬ್ಸರ್ವ್ ಮಾಡಿಬಿಟ್ಟಿರುತ್ತೆ ನೈಟು. ನಂದು ಹೇರ್ ಕೂಡ ಆಯಿಲಿ ಸ್ಕ್ಯಾಲ್ಪ್ ಆಗಿರೋದ್ರಿಂದ ನಾನು ನೆಕ್ಸ್ಟ್ ಡೇ ಯಾವಾಗ ತಲೆ ಸ್ನಾನ ಮಾಡ್ತೀನಿ ಅನ್ನೋ ಟೈಮಲ್ಲಿ ಇದನ್ನು ಅಪ್ಲೈ ಮಾಡ್ತೀನಿ. ಇದು ಬಿಟ್ಟರೆ ಇವಾಗ ನಾಳೆ ನಾನು ತಲೆ ಸ್ನಾನ ಮಾಡಲ್ಲ, ಇವಾಗ ನಾನು ತುಂಬ ಆಯಿಲ್ ಅಬ್ಸರ್ವ್ ಮಾಡೋದು ಬೇಡ ನನ್ನ ಫೇಸ್ ಅಂದಾಗ ಮೊಸರು ಮತ್ತು ಕಡಲೆ ಹಿಟ್ಟು, ಹನಿ ಮತ್ತು ಸ್ವಲ್ಪ ಅರಿಶಿನ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಐ ವಿಲ್ ಅಪ್ಲೈ. ಟ್ಯಾನ್ ಇದ್ರೂ ಏನಿದ್ರು ರಿಮೂವ್ ಆಗುತ್ತೆ. ಸ್ವಲ್ಪ ಬೇಕಾದರೆ ಲೆಮನ್ ಕೂಡ ಆ್ಯಡ್ ಮಾಡ್ಬೋದು. ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ನೀಟಾಗಿ. ಒಂದು ಒಳ್ಳೆ ಟೈಟ್ನಿಂಗ್ ಕೊಡುತ್ತೆ ಸ್ಕಿನ್ಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.